ಏನು ಸರಿಯಾಗಿತ್ತು ಅದೇ ಬೀಟು ಈಗ ಚೆನ್ನಾಗಿತ್ತು ಒಂದು ಹತ್ರಕ್ಕೆ ಹೋದ್ರೆ ಹಂಗೆ ಕಾಣಿಸ್ತದೆ. ಶಿಲ್ಘಟ್ಟ ಮತ್ತು ಫೌಂಡೇಶನ್ ಫಾರ್ ಎಕಲಾಜಿಕಲ್ ಸೆಕ್ಯೂರಿಟಿ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪಕ್ಷಿಗಳ ಗಣತಿ ಮತ್ತು ವೀಕ್ಷಣೆಯ ಕುರಿತು ನಾವು ಈಗ ಅರಣ್ಯ ಇಲಾಖೆ ಮತ್ತು ನಮ್ಮ FES ಸಂಸ್ಥೆಯ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳು ಮತ್ತು ಪಾರಿಸರಿಕ ತಜ್ಞರು ಇಂದು ಬೆಳಗ್ಗೆ ಎಲ್ಲ ನಮ್ಮ ಬದನಕೆರೆಯ ಒಂದು ಕೆರೆಯ ಸುತ್ತಮುತ್ತ ಇರ್ತಕ್ಕಂಥ ಪಕ್ಷಿಗಳನ್ನೆಲ್ಲ ವೀಕ್ಷಣೆ ಮಾಡಿ ಯಾವ್ಯಾವ ಪಕ್ಷಿಗಳನ್ನ ಹೆಂಗೆ ಕಂಡುಹಿಡಿಬೋದು ಅಂತ ನಮ್ಮ ಅರಣ್ಯ ಇಲಾಖೆಯ ಒಂದು ವಲಯ ಅರಣ್ಯ ಅಧಿಕಾರಿಗಳು ಮತ್ತು ಸಹಾಯಕ ವಲಯ ಅರಣ್ಯ ಅಧಿಕಾರಿಗಳ ಒಂದು ಸಹಕಾರದಿಂದ ಯಾವ್ಯಾವ ಪಕ್ಷಿಗಳು ಈ ಭಾಗದಲ್ಲಿ ವಾಸ ಮಾಡ್ತವೆ ಅದನ್ನು ಹೆಂಗೆ ಕಂಡುಹಿಡಿಯೋದು, ಅವುಗಳ ಒಂದು ಪರಿಸರಕ್ಕೆ ಪೂರಕವಾಗಿ ಇರತಕ್ಕಂಥ ಅವುಗಳ ಪಾತ್ರ ಏನಿದೆ, ಅದನ್ನು ಅವುಗಳ ಸಂತತಿ ಇವತ್ತಿನ ಪರಿಸ್ಥಿತಿಯಲ್ಲಿ ಯಾವ ಥರ ಇದೆ, ಅದನ್ನು ಹೆಂಗೆ ವೃದ್ಧಿ ಮಾಡಬೇಕಾದ್ರೆ ಮನುಷ್ಯರಾದ ನಾವು ನಮ್ಮ ಜವಾಬ್ದಾರಿ ಏನು, ನಮ್ಮ ಮಕ್ಕಳಿಗೆ ನಮ್ಮ ಮತ್ತು ಯುವಕರಿಗೆ ಎಲ್ಲರಿಗೂ ಯಾವ ಥರ ಒಂದು ಅವೇರ್ನೆಸ್ ಮಾಡಿ ಆ ಸಂತತಿಯನ್ನು ಉಳಿಸ್ಬೇಕು ಮತ್ತು ಅವುಗಳ ವಾಸಸ್ಥಳವನ್ನು ಯಾವ ಥರ ರಕ್ಷಣೆ ಮಾಡಬೇಕು. ಇಂದಿನ ಪರಿಸ್ಥಿತಿಯಲ್ಲಿ ನಮ್ಮ ನಾಗರಿಕತೆಯಿಂದ ಅಥವಾ ಬೇರೆ ಬೇರೆ ಅಭಿವೃದ್ಧಿ ಚಟುವಟಿಕೆಗಳಿಂದ ಏನೆಲ್ಲ ತೊಂದರೆಗಳಾಗಿ ಅವ್ರ ಸಂತತಿ ಕಡಿಮೆ ಆಗ್ತಾಯಿದೆ, ಅದನ್ನು ರಕ್ಷಣೆ ಮಾಡಬೇಕಾದ್ರೆ ಪರಿಸರ ಪೂರಕವಾಗಿರ್ತಕ್ಕಂಥ ಎಲ್ಲ ಪಕ್ಷಿಗಳ ರಕ್ಷಣೆ ಮಾಡುವಂಥ ಜವಾಬ್ದಾರಿಯನ್ನು ನಾವೆಲ್ಲರೂ ತಗೋಬೇಕು ಅಂತೇಳಿ ಒಂದು ಉತ್ತಮವಾದ ಮಾಹಿತಿಯನ್ನು ನಮ್ಮ ಅರಣ್ಯ ಇಲಾಖೆಯ ರಾಜೇಶ್ ಗವಾಲ್ ಸರ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ನಮ್ಮೆಲ್ಲರ ಪರವಾಗಿ ಕೂಡ ಧನ್ಯವಾದಗಳನ್ನು ತಿಳಿಸಕ್ಕೆ ಬಯಸ್ತೀನಿ. ಥ್ಯಾಂಕ್ ಯು ಸರ್. ಆ್ಯಕ್ಚುಲಿ ಈ ಒಂದು ಕಾರ್ಯಕ್ರಮ ಒಂದು ಒಳ್ಳೆಯ ಕಾರ್ಯಕ್ರಮ. ಯಾಕೆ ಒಂದು ಉದ್ದೇಶ ಹೇಳ್ತೀವಿ, ಅರಣ್ಯ ಇಲಾಖೆಯಲ್ಲೂ ಒಂದು ಜನರಿಗೆ ಅರಿವು ಮೂಡಿಸುವಂಥ ಒಂದು ಕಾರ್ಯಕ್ರಮ. ಯಾವ ರೀತಿ ಅರಿವು ಮೂಡಿಸೋದು ಅಂದರೆ ವನ್ಯಜೀವಿಗಳಾಗಿರ್ಬೋದು ಅಥವಾ ಪಕ್ಷಿಗಳಾಗಿರ್ಬೋದು ಅಥವಾ ಒಂದು ಏನು ಮಾನವ ಮತ್ತು ಪ್ರಾಣಿ ಸಂಘರ್ಷ ಆಗಿರ್ಬೋದು. ಈ ಒಂದು ನಿಟ್ಟಿನಲ್ಲಿ ಏನು ಈ ಪಕ್ಷಿಗಳ ಒಂದು ಪಾತ್ರ ಅದ್ಭುತವಾದ ಪಾತ್ರ. ಮತ್ತು ಇನ್ನೊಂದು ಏನಂದರೆ ಪಕ್ಷಿಗಳು ನಮ್ಮ ಸರೌಂಡೆಡಲ್ಲಿ ಬೇರೆ ಬೇರೆ ಸಣ್ಣ ಪಕ್ಷಿಗಳಿಂದ ಹಿಡಿದು ದೊಡ್ಡ ಪಕ್ಷಿಗಳಿಂದ ಹಿಡಿದು ಬಾನಾಡಿಗಳಿಂದ ಇರ್ಬೋದು ಅಥವಾ ಒಂದು ಕೆರೆ ಪಕ್ಷಿಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಪಕ್ಷಿಗಳು ನಮ್ಮಲ್ಲಿ ಭಾಳ ಇದ್ದಾವೆ. ಅದನ್ನು ನಾವು ಏನು ಮಾಡಬೇಕು, ಜನರಿಗೆ ನಾವು ಪರಿಚಯ ಮಾಡಿಕೊಡ್ಬೇಕು ಅಥವಾ ಒಂದು ಅವ್ರಿಗೆ ಅರಿವು ಮೂಡಿಸ್ಬೇಕು. ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ನಮ್ಮ FES ಅವರು ಮತ್ತು ಅರಣ್ಯ ಇಲಾಖೆಯ ಒಂದು ಸಂಯೋಗದೊಂದಿಗೆ ಈ ಕಾರ್ಯಕ್ರಮನ ಆಯೋಜನೆ ಮಾಡ್ಕೊಂಡಿದ್ದೀವಿ. ಏನಿಲ್ಲ, ಇಲ್ಲಿರುವಂಥ ನಮ್ಮ ಲೋಕಲೇಟ್ಸ್ ಏನಿದೆ ಅವ್ರಿಗೆ ಇಲ್ಲಿರುವಂಥ ನಮ್ಮ ಅಂದರೆ ವಲಸೆ ಹಕ್ಕಿಗಳು ಅಥವಾ ಇಲ್ಲಿರುವಂಥ ಹಕ್ಕಿಗಳು ಅಥವಾ ಏನು ನಮ್ಮ ನೀರಿನ ಹಕ್ಕಿಗಳು ಈ ಒಂದು ಪಕ್ಷಿಗಳ ಮೂಮೆಂಟು ಅಥವಾ ಯಾವ ರೀತಿ ಅದು ತನ್ನ ಜೀವನವನ್ನು ಸಾಕ್ತದೆ, ಇಲ್ಲಿ ಗೂಡು ಮಾಡುವಂಥದ್ದು ಅಥವಾ ಇಲ್ಲಿಂದ ಬೇರೆ ಕಡೆ ವಲಸೆ ಯಾಕೆ ಹೋಗ್ತದೆ, ಅದ್ರ ದಿನಚರಿ ಏನು, ಅದು ಯಾವ ರೀತಿ ಕೂಗ್ತದೆ, ಆ ಉದ್ದೇಶದಲ್ಲಿ ಬೇರೆ ಬೇರೆ ಒಂದು ವಿಚಾರವಾಗಿ ಇಲ್ಲಿ ಕೂಡ ಪ್ರಾತ್ಯಕ್ಷಿಕವಾಗಿ ನಾವು ಏನು ಮಾಡಿದ್ದೀವಿ. ಎಲ್ಲ ಇಲ್ಲಿರೋ ಪಕ್ಷಿಗಳನ್ನ ನೋಡಿಬಿಟ್ಟು ಎಲ್ಲರಿಗೂ ಕೂಡ ಸ್ವಲ್ಪ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಅದರಲ್ಲಿ ಜೊತೆಗೆ ಅವ್ರಿಗೆ ಐಡೆಂಟಿಫಿಕೇಷನ್ಗೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಒಂದು ಪಾಂಪ್ಲೆಟು ಕೂಡ ಪಕ್ಷಿಗಳಾದ ಪಾಂಪ್ಲೆಟ್ಗಳನ್ನು ನಾವು ಮಾಡಿ ಕೊಟ್ಟಿದ್ದೀವಿ. ಆ ಉದ್ದೇಶದಿಂದ ಆ ಪಕ್ಷಿಗಳು ಏನಿದೆ ಯಾವುದು ಈಗ ನಾಳೆ ನಮ್ಮ ಏನು ಮುಂಭಾಗ ಅಂದರೆ ನಮ್ಮ ಮುಂದಿನ ಜನಾಂಗ ನಮ್ಮ ಮಕ್ಕಳಾಗಿರ್ಬೋದು ಬೇರೆಯವ್ರಿಗೂ ಕೂಡ ನಾವು ಕೂಡ ಈ ಪಕ್ಷಿ ಇದೆ, ಈ ಪಕ್ಷಿಗಳಿಂದ ಈ ರೀತಿ ಉಪಯೋಗ, ಆ ಒಂದು ನಾಲೆಡ್ಜನ್ನು ನಾವು ಒಂದು ಕಡೆನೇ ಸ್ಟಾಪ್ ಆಗದಿರ ನಮ್ಮ ಬೇರೆ ಬೇರೆ ಜನ್ರೇಷನ್ಸ್ಗೆ ಕೊಡ್ತಾ ಹೋಗೋದನ್ನು ಒಂದು ಮಾಡಲಿ ಅನ್ನೋ ಉದ್ದೇಶಕ್ಕೋಸ್ಕರ ಈ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀವಿ. ಬದನಕೆರೆಯಲ್ಲಿ ನಾವು ಅನಾಲಿಸಿಸ್ ಮಾಡಿದಾಗ ಒಟ್ಟಾಗಿ 168 ಜಾತಿಯ ವಿವಿಧ ಜಾತಿಯ ಪಕ್ಷಿಗಳನ್ನು ನಾವು ನೋಡ್ಬೋದು. ಇಲ್ಲಿ ಬೇರೆ ಬೇರೆ ಕಲರು ನೋಡ್ಬೋದು. ಫಾರ್ ಎಕ್ಸಾಂಪಲ್ ನೋಡಿ, ಅಲ್ಲಿ ಮಿಂಚುಳ್ಳಿ ಕಾಣ್ತಾ ಇದೆ. ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಮಿಂಚುಳ್ಳಿ, ಎಷ್ಟು ಚೆನ್ನಾಗಿ ಕಿಂಗ್ಫಿಷರು. ನಾವು ಕಿಂಗ್ಫಿಷರ್ನ ಬೇರೆ ಬೇರೆ ಯೂಸ್ ಮಾಡಿರ್ಬೋದು, ಅದೇ ಹೆಸರುಗಳನ್ನು ಯೂಸ್ ಮಾಡಿರ್ಬೋದು. ಆ ಒಂದು ಕಿಂಗ್ಫಿಷರ್ ಏನು ಮೂಲ, ಅದು ಕೆಲಸ ಏನು ಮಾಡ್ತದೆ, ಅದು ಗೂಡೆಲ್ಲಿ ಅದೇನು ತಿನ್ನುತ್ತೆ ಅನ್ನೋದನ್ನು ನಾವು ಪ್ರಾತ್ಯಕ್ಷಿಕ ನೋಡಿದಾಗೆ ಅದ್ರ ಬಗ್ಗೆ ನಮಗೆ ಗೊತ್ತಾಗ್ತದೆ. ಆ ಉದ್ದೇಶ ಮಟ್ಟಲ್ಲಿ ಈ ಒಂದು ಕಾರ್ಯಕ್ರಮ ಅದ್ಭುತವಾಗಿ ಮೂಡಿ ಬಂದಿದೆ. ಇಲ್ಲಿ ಈಗ ನಮ್ಮ ಜೊತೆಗೆ ಸಹಕಾರ ಮಾಡಿದ FESನ ಸಂಸ್ಥೆ ಎಲ್ಲರಿಗೂ ಕೂಡ ನಾನು ಸಂಯೋಜಕರಿಗಾಗಲಿ ಅಥವಾ ನಮ್ಮ ಬಂದಿರುವಂತಹ ಎಲ್ಲ ಪದಾಧಿಕಾರಿಗಳು ಎಲ್ಲರಿಗೂ ಕೂಡ ನಾನು ಅಭಿನಂದನೆ ಹೇಳ್ತೀನಿ. ಥ್ಯಾಂಕ್ ಯು. ಇಷ್ಟೇ ಆಗ್ಬೋದು, ಪಕ್ಷಿಗಳಾಗ್ಬೋದು, ಈಗ ಕಳಚಿ ಹೋಗ್ತಾ ಇದೆ, ದಿನೇ ದಿನ ಕಳಚಿ ಹೋಗ್ತಾ ಇದೆ. ತಮ್ಮ ಇಲಾಖೆಯಿಂದ ಏನಾದರೂ ಅರಿವು ಮೂಡಿಸುವಂಥ ಕಾರ್ಯಕ್ರಮಗಳನ್ನು ಕಂಡಿದ್ದೀರಾ? ಮಾಡ್ಕೊಂಡಿದ್ದೀವಿ ಸರ್. ಪ್ರತಿಯೊಂದು ನಾವು ಯಾವಾಗಲೂ ಆಗಲಿ ಏನೋ ಗೊತ್ತಾ, ಫಸ್ಟು ಮಕ್ಕಳಿಗೆ ಚಿನ್ನರವಣ ದರ್ಶನ ಕಾರ್ಯಕ್ರಮ ಮಾಡ್ತೀವಿ. ಈ ಇಲಾಖೆಯಲ್ಲಿ ಮಾಡ್ತಾ ಇದ್ದಾವೆ. ಚಿನ್ನರವಣ ದರ್ಶನ ಕಾರ್ಯಕ್ರಮ ಅಂತಂದಾಗ 8th, 9th, 10th ಮಕ್ಕಳಿಗೆ ಮೇಜರಾಗಿ ನಾವೇನು ಮಾಡ್ತೀವಿ, ಅಲ್ಲಿ ನಾವು ಅವ್ರಿಗೆ ಮೂಲ ಅಂದರೆ ನಾವು ಎಲ್ಲಿದ್ದೀವಿ, ನಾವು ಕಾಡಂದ್ರೇನು, ಕಾಡಿನ ಜೊತೆ ನಮ್ಮ ಸಂಬಂಧ ಏನು, ಪಕ್ಷಿಗಳಂದ್ರೇನು, ಪ್ರಾಣಿಗಳಂದ್ರೇನು, ಅವನ್ನ ಒಟ್ಟಾರೆ ಅವೇರ್ನೆಸ್ ಶುರು ಮಾಡಿದ್ವಿ. ಆ ಒಂದು ನಿಟ್ಟಿನಲ್ಲಿ ಅಲ್ಲೂ ಕೂಡ ನಾವು ಒಂದೊಂದು ಹೇಳ್ತಾ ಹೋಗ್ತೀವಿ. ಈ ಒಂದು ಪ್ರಾಣಿ ಫಾರ್ ಎಕ್ಸಾಂಪಲ್ ಚೀತಾ ನಶಿಸಿ ಹೋಗಿದೆ. ಅದನ್ನು ನಾವು ಪ್ರಧಾನಮಂತ್ರಿ ನಮ್ಮ ನರೇಂದ್ರ ಮೋದಿಯವರು ನಮ್ಮ ಏನು ಆಫ್ರಿಕಾದಿಂದ ತಂದುಬಿಟ್ಟು 4 ಇದನ್ನು ಮಧ್ಯಪ್ರದೇಶದ ಒಂದು ಕಾಡಿನಲ್ಲಿ ಬಿಟ್ಟಿದ್ದಾರೆ. ಇವೆಲ್ಲ ನಮ್ಮಲ್ಲಿ ಇದ್ದು ಹೋಗಿದ್ದಂಥದ್ದವೆ, ಯಾವುದೋ ಚೀತಾ ಎಲ್ಲ. ಆ ಒಂದು ಯಾಕೆ ಇದು ನಶಿಸಿ ಹೋಗ್ತಾ ಇದೆ ಏನನ್ನೋದು ಆ ಒಂದು ಅವೇರ್ನೆಸ್ಸು 4 ಜನಕ್ಕೆ ಬರಬೇಕು. ಅದನ್ನು ಉಳಿಸ್ಬೇಕು ಅಂದಾಗ ಕಾಡು ಉಳಿಸ್ಬೇಕು.
ಆವಾಗ ಅನ್ಯೋನ್ಯತೆ ನಮ್ಮ ಹತ್ರ ಪ್ರಾಣಿ ಏನೋ ಮನುಷ್ಯರ ಜೊತೆ ಬಾಂಧವ್ಯನೂ ಕೂಡ ಆ ಒಂದು ಚೆನ್ನಾಗಿರ್ಬೇಕು. ಸೊ ಆ ನಿಟ್ಟಿನಲ್ಲಿ ಕೂಡ ಆ ಒಂದು ಏನು ಅಷ್ಟು ಅವೇರ್ನೆಸ್ ಮೂಡಿದ್ರೆ ಮಾತ್ರ ಆ ಒಂದು ಚೀತೆಗಳು ನಮ್ಮಲ್ಲಿ ಉಳಿಯೋಕ್ಕೆ ಸಾಧ್ಯ ಆಗುತ್ತೆ. ಒಂದು. ಎರಡನೇದು ರಣಹದ್ದುಗಳು ಕೂಡ. ರಣಹದ್ದು ಆವಾಗನೇ ಹೇಳ್ತಾ ಇರೋ ಪ್ರಕಾರ ರಣಹದ್ದುಗಳು ಕೂಡ ಸೊ ಮಾಂಸ ಮತ್ತು ಏನು ಕಳಬೇರುಗಳನ್ನ ತಿಂದು ಬದುಕುವಂಥದ್ದು ಸಹಜ. ಸೊ ನಾವೇನು ಮಾಡ್ತಾಯಿದ್ದೀವಿ, ಪ್ರಾಣಿ ಪಕ್ಷಿ ಇದಕ್ಕೆ ವ್ಯಾಕ್ಸಿನೇಷನ್ ಆಗಿರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಅದಕ್ಕೆ ಕೆಮಿಕಲ್ಸ್ ಆ್ಯಡ್ ಮಾಡ್ತಾ ಅದೇನಾಗಿದೆ, ಸೊ ಆ ಒಂದು ತಿಂದು ಆ ಒಂದು ಕೂಡ ರಣಹದ್ದಿನ ಸಂತತಿ ಕೂಡ ನಾಶ ಆಗ್ತಾ ಬಂದಿದೆ. ಸೊ ಆ ಒಂದು ಇದರಲ್ಲಿ ಕನ್ಸರ್ವೇಷನ್ ರಿಸರ್ವ್ ಅಂತ ರಾಮನಗರದಲ್ಲಿ ಮಾಡಿದ್ದೀವಿ. ಸೊ ಇದು ಹಲವಾರು ದೊಡ್ಡ ಒಂದು ಇವೆಂಟ್. ಫಾರ್ ಎಕ್ಸಾಂಪಲ್ ಇನ್ನೊಂದು ನೋಡ್ಬೋದು, ಕೊಕ್ರೆಬೆಳ್ಳೂರು ನೋಡಿರ್ತೀರ. ಕೊಕ್ರೆಬೆಳ್ಳೂರಲ್ಲಿ ಕನ್ಸರ್ವೇಷನ್ ರಿಸರ್ವ್ ಅಂತಂದರೆ ಮನೆ ಇದೆ, ಮನೆ ಪಕ್ಕದಲ್ಲಿ ಮರ ಇದೆ, ಹುಣಸೆ ಮರದಲ್ಲಿ ದೊಡ್ಡ ಪಕ್ಷಿಗಳು ಇದಿರ್ತವೆ. ಅಲ್ಲಿ ಏನು ಅಂದರೆ ಖುಷಿ ಏನಂದರೆ ನಮ್ಮ ಜೊತೆಯಲ್ಲೂ ಕೂಡ ನಮ್ಮ ಪಕ್ಷಿಗಳು ವಾಸ ಮಾಡ್ತಾ ಇದ್ದಾವೆ ಅನ್ನೋ ಉದ್ದೇಶ. ಸೊ ಅಲ್ಲಿ 6 ತಿಂಗಳು ಇರ್ತವೆ, ಇನ್ನು 6 ತಿಂಗಳು ಯಾವುದೂ ಇರೋಲ್ಲ. ಊರಲ್ಲಿ ಒಂದು ಪಕ್ಷಿ ಇರೋದಿಲ್ಲ, ಇನ್ನು 6 ತಿಂಗಳು ಇರೋದಿಲ್ಲ. ಸೊ ಇವು ಕೂಡ ಇವೆಲ್ಲ ಏನಂತಂದರೆ ಇವೆಲ್ಲ ಯಾಕೆಲ್ಲ ಹೇಳ್ತಾ ಇದ್ದೀವಿ, ಇಷ್ಟೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಜನರಿಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮಗಳನ್ನ ನಾವು ಅರಣ್ಯ ಇಲಾಖೆಯಲ್ಲಿ ಮಾಡ್ತಾನೆ ಹೋಗ್ತಾ ಇದ್ದೀವಿ. ಸೊ ಚಿನ್ನಋಣ ದರ್ಶನ ಆಗಿರ್ಬೋದು, ವನ್ಯಜೀವಿ ಸಪ್ತಾಹ ಆಗಿರ್ಬೋದು. ನವಂಬರ್ ತಿಂಗಳಲ್ಲಿ ವನ್ಯಜೀವಿ ಸಪ್ತಾಹ ಮಾಡ್ತೀವಿ. ಆ ವನ್ಯಜೀವಿ ಸಪ್ತಾಹದಲ್ಲೂ ಕೂಡ ನಾವು ಪ್ರಾಣಿಗಳ ಬಗ್ಗೆ ಮೇನ್ ಕೊಡುವಂಥದ್ದು ಇದಾಗ್ತದೆ. ಸೊ ನಾವು ಆಮೇಲೆ ಪರಿಸರ ದಿನಾಚರಣೆಗಳಾಗಿರ್ಬೋದು, ಜೂನ್ 5 ಆಗಿರ್ಬೋದು, ಈ ಬೇರೆ ಬೇರೆ ಓಝೋನ್ ಡೇ ಆಗಿರ್ಬೋದು, ಈ ಒಂದು ದಿನಗಳಲ್ಲಿ ನಾವೇನು ಮಾಡ್ತಾಯಿದ್ದೀವಿ, ಒಂದು ಕಡೆ ನಾವು ಟೀಚರ್ಸ್ನ ಮತ್ತು ಇವ್ರನ್ನ ಸಣ್ಣ ಶಾಲಾ ಮಕ್ಕಳನ್ನ ಕವರ್ ಮಾಡ್ತಾಯಿದ್ರೆ ಈ ಒಂದು ಕಾರ್ಯಕ್ರಮ ಈ ರೀತಿ ಏನು ಸಾರ್ವಜನಿಕರನ್ನು ಕೂಡ ಉಳಿಸ್ಕೊಂಡು ಸಂಸ್ಥೆಗಳು ಬೇರೆ ಬೇರೆ ಸಂಸ್ಥೆಗಳ ಜೊತೆ ಜನರಿಗೆ ಒಂದು ಅರಿವು ಮೂಡಿಸುವಂಥ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಾಯಿದ್ದೀವಿ. ಸೊ ಇದು ಏನು ಅರಣ್ಯ ಇಲಾಖೆ ವರ್ಷಕ್ಕೆ ಏನಿಲ್ಲ ಒಂದು 10-15 ಪ್ರೋಗ್ರಾಮ್ ಇದ್ದೇ ಇರ್ತದೆ. ಸೊ ಸಾಮಾನ್ಯವಾಗಿ ನೆಕ್ಸ್ಟ್ ಪ್ರೋಗ್ರಾಮ್ ಏನೋ ಒಂದು ಮಾಡಬೇಕು ಅಂದರೆ ಈಗ ಯಾವುದೋ ಒಂದು ಸ್ಕೂಲ್ ಅಂತ ನಾನು ಅಂದ್ಕೊಳ್ತಾ ಇದ್ವಿ. ಸೊ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಮಾಡೋಣ ಅನ್ನೋದು ನಮ್ಮ ಒಂದು ಇನ್ನೂ ಒಂದು ಇದಿದೆ ಈ ವರ್ಷದಲ್ಲಿ. ಸೊ ಅದೊಂದು ಯಾವುದನ್ನ ಒಂದು ಸ್ಕೂಲು ತಾವೇ ಕೊಟ್ಬಿಟ್ಟು ಇಷ್ಟು ಜನ ಅಲ್ಲಿಗೆ ಬರ್ತೀವಿ ಅಂತಂದರೆ, ಸೊ ನಾನಂತೂ ಇನ್ನು ನೆಕ್ಸ್ಟ್ ಸರಿ ಯಾವುದೋ ಒಂದು ನೀವೇ ಇದು ಮಾಡಿದ್ರೆ ನನ್ನ ಕಡೆಯಿಂದ ಆರ್ಗನೈಸೇಷನ್ ಮಾಡ್ತೀನಿ. ಓಕೆ ಸರ್, ಮತ್ತೆ ಇವೆಲ್ಲ ನಶಿಸಿ ಹೋಗೋದಕ್ಕೆ ಬೇಟೆ ಕೂಡ ಒಂದು ಕಾರಣ ಆಗ್ಬೋದು. ಅದರಲ್ಲಿ ಸರ್ಕಾರನೇ ಅಂತಂದರೆ ಯಾವ ಬೇಟೆ ಆ ರೀತಿ ಬೇಟೆ ಅನಿಸಲ್ಲ ಸರ್. ಇದು ಬೇಟೆ ಆಡಬೇಕು ಅಂತಂದರೆ ಮೊದಲು ಏನು ಮಾಡ್ತಿದ್ರು, ಗೋರ್ವಂಕಗಳು ಈ ಸಣ್ಣ ಪುಟ್ಟದನ್ನು ಹೊಡ್ಕೊಂಡು ಇದು ಮಾಡ್ತಿದ್ರು. ಸೊ ಇವಾಗ ಜನರಿಗೆ ಅವೇರ್ನೆಸ್ ಬಂದಿರೋದ್ರಿಂದ ಸೊ ಮರಗಳ ಸಂತತಿ ಏನಂದರೆ ಮರಗಳು ಕಡಿಮೆ ಆಗಿಬಿಟ್ಟಿದ್ದಾವೆ. ಸೊ ಯಾವಾಗೆಲ್ಲ ನಾವು ಇರೋ ಬರೋಗಳೆಲ್ಲ ಮರ ಕರೀತಾ ಇದೀವೋ ಅಲ್ಲಿ ಗೂಡು ಮಾಡ್ಲಿಕ್ಕೆ ಆಗ್ತಿಲ್ಲ. ಸಣ್ಣ ಪುಟ್ಟ ಏನು ಮಾಡ್ತೀವಿ ಇವೆಲ್ಲ ಕೂಡ ಏನು ನಾವು ಅಲ್ಲಿ ಮರ ನೆಡುವಂಥದ್ದಾಗಲಿ ಪ್ರತಿಯೊಂದು ಅವೇರ್ನೆಸ್ ಕೊಡ್ತಾ ಇದ್ದರೆ ಮಾತ್ರನೇ ಅಲ್ಲಿ ಕೆಲಸ. ಸೊ ಈ ಅಂಟಿಂಗ್ ಅನ್ನೋದು ಈ ನನ್ನ ಪ್ರಕಾರ ಪಕ್ಷಿಗಳಲ್ಲಿ ತುಂಬ ಕಡಿಮೆ ಇದೆ. ಏನು ಇಲ್ಲ ಆ ಥರದ್ದು. ನನ್ನ ಪ್ರಕಾರ 99 ಭಾಗನೂ ನಿಂತೋಗಿದೆ, ಒಂದು ಭಾಗ ಮಾತ್ರ ಇದೆ. ನಶಿಸಿ ಹೋಗ್ತಾ ಇರೋದು ಏನಂದರೆ ನಾವು ಬೆಳೆದಿರೋದ್ರಿಂದ, ಪ್ಲಾಸ್ಟಿಕ್ ಅವೇರ್ನೆಸ್ಸಿಂದ, ನಾವು ಮಾಡುವಂಥ ಏನು ಪೊಲ್ಯೂಷನಿಂದ, ನಾವು ಬೆಳೆಗಳಿಗೆ ಹೊಡಿತಾ ಇರುವಂತಹ ಏನು ಜಾಸ್ತಿ ಕೆಮಿಕಲ್ಸ್, ಆ ಉದ್ದೇಶದಿಂದ ಏನಾಗುತ್ತೆ ಒಂದು ಕಡೆಯಿಂದ ನಾಶ ಆಗ್ತಾ ಹೋಗ್ತದೆ. ಇದು ವಾಸ್ತವ. ಸರಿ ಸರ್.